ಬಂದ್ ಮಾಡಬೇಕು ಅಂತಕ್ಕಂಥದ್ದು. ಬೆಡದಳ್ಳಿ ಕುಂದೂರು ಗ್ರಾಮಸ್ಥರಂತೂ ನಿನ್ನೆಯಿಂದ ಇಲ್ಲಿ ಇದ್ದಾರೆ, ರಾತ್ರಿನೂ ಇಲ್ಲಿದ್ರು ಅಂತಕ್ಕಂಥದ್ದು. ಅಂತ ಯಾವ ಈ ಕ್ಷೇತ್ರಗಳನ್ನ ಬೆಳಿಬೇಕಾದ್ರೆ ನೀವೆಲ್ಲ ಬಂದು ಒಂದು ಅರ್ಧ ಗಂಟೆ ಇಲ್ಲಿ ಕೂತಿದ್ದು ಒಂದು ಒಳ್ಳೆ ಕಾರ್ಯಗಳನ್ನ ಮಾಡ್ಕೊಂಡು ಹೋಗೋದ್ರಿಂದ, ಪುಣ್ಯ ಕ್ಷೇತ್ರಗಳಿಗೆ ಬರೋದ್ರಿಂದ ನಮ್ಮ ಜನ್ಮ ಸಾರ್ಥಕ ಸಹಿತ ಸಹಕಾರವನ್ನ ನೀಡಿ ನೀರನ್ನ ಎರಿತಕ್ಕಂಥ ಕೆಲಸವನ್ನ ಈ ಭಾಗದ ಜನ ನೀವೆಲ್ಲರೂ ಮಾಡ್ತೀರಾ ಅಂತಕ್ಕಂಥ ನಂಬಿಕೆಯನ್ನ ನಾನು ಇಟ್ಕೊಂಡು, ರುದ್ರಮುನಿ ಸ್ವಾಮಿಗಳವರು ಯಾಕೆ ಕೆಲಸ ಅವ್ರು ಸ್ವಂತಕ್ಕೆ ಮಾಡ್ತಾ ಇಲ್ಲ, ಈ ಪ್ರಾಂತ್ಯದಲ್ಲಿ ಇರತಕ್ಕಂಥ ಜನಗಳಿಗೆ ಒಂದು ಒಳ್ಳೇದಾಗಬೇಕು, ಅವರ ಜೀವನ ಸಾರ್ಥಕ ಜೀವನ ಆಗಬೇಕು, ಒಂದು ಅವಕಾಶವನ್ನ ನಾವು ಮಾಡಿಕೊಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಾಕೊಂಡು ಬರ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ತಿಳಿಸ್ತಾ, ಇಲ್ಲಿ ಈ ತಾಲೂಕಿನಲ್ಲೇ ನಾವು ಮಠಾಧೀಶರಾಗಿರೋದ್ರಿಂದ ನಾವು ಇಲ್ಲಿ ನಿನ್ನೆನೂ ಬಂದಿದ್ದೆ, ಇವತ್ತು ಬಂದಿದ್ದೀನಿ ಅಂತಕ್ಕಂಥದ್ದು. ರಾತ್ರಿ ಸುಮಾರು 11 ಕಾಲ ತನಕ ಇಲ್ಲಿ ಇದ್ದಾಗ ಉದ್ದೇಶ ಇಷ್ಟೇ ಅಂತ ಅವಾಗಲೇ ಹೇಳಿದ್ನಲ್ಲ ನಾನು, ಎಲ್ಲೋ ಕುತ್ಕೊಂಡು ಕಾಲ ಕಳೆಯೋದ್ರ ಬದಲು ಒಂದು ಕ್ಷೇತ್ರದಲ್ಲಿ ಕುತ್ಕೊಂಡು 1 ಗಂಟೆ ಕಾಲ ಕಳೆದ್ರೆ ನನ್ನ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ನಂಬಿಕೆ ನಾವು ಇಟ್ಕೊಂಡಿದ್ದೀವಿ ಅಂತಕ್ಕಂಥದ್ದು. ಇಂಥ ವಿಚಾರಗಳನ್ನು ನೀವು ಸಹಿತ ಇಟ್ಕೊಂಡು ಜೀವನದಲ್ಲಿ ಪಾಲಿಸ್ಕೊಂಡು ಹೋಗ್ತಕ್ಕಂಥದ್ದು ಶ್ರೇಯಸ್ಕರ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮನುಷ್ಯ ಮಹಾದೇವನಾಗಬೇಕು. ಮನುಷ್ಯ ಸುಮ್ಮನೆ ಹುಟ್ಟಿಲ್ಲ, ಬೇರೆ ಪ್ರಾಣಿ ಪಕ್ಷಿಗಳು ಹುಟ್ಟಿದವೆ ಸಾಯ್ತವೆ. ಮನುಷ್ಯನ ಜೀವನದ ಗುರಿ ಮನುಷ್ಯ ಮಹಾದೇವನಾಗಬೇಕು ಅಂತಕ್ಕಂಥ ಗುರಿ ಮನುಷ್ಯ ಇಟ್ಕೊಂಡು ಬಂದಿದ್ದಾನೆ ಅಂತಕ್ಕಂಥದ್ದು. ಹಾಗಾಗಿ ನಮ್ಮೆಲ್ಲರ ಜೀವನ ಮಹಾದೇವನ ಕಡೆಗೆ ಹೋಗ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಪಂಚಭೂತೇಶ್ವರ ಕ್ಷೇತ್ರ ಇನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನ ಕಾಣಲಿ. ಇಲ್ಲಿ ನೀಲಕಂಠಣ್ಣವರು ಮತ್ತೆ ಮಾಸ್ಟ್ರು ಇನ್ನು ಹಲವಾರು ಜನ ಇದಕ್ಕೆ ಹೆಗಲು ಕೊಟ್ಟು ದುಡಿತಾ ಇದ್ದಾರೆ ಅಂತಕ್ಕಂಥದ್ದು. ಇಲ್ಲಿ ಒಳ್ಳೇದು ಹೇಳಿದ್ರು ಬಹಳ ಕಷ್ಟ. ವೇದಿಕೆ ಮೇಲೆ ಯಾರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅಂತ 2 ಜನದ ಹೆಸರು ಹೇಳ್ಬಿಟ್ರೆ ಬೇರೆಯವ್ರು ನನ್ನ ಹೆಸರು ಹೇಳಿಲ್ಲ ಬಿಡು ಸ್ವಾಮಿಗಳು ಅವ್ರನ್ನ ಕಟ್ಕೊಂಡು ಮಾಡಲಿ ಅಂತಕ್ಕಂಥದ್ದು. ಆ ಭಾವನೆ ಯಾರು ಇಟ್ಕೋಬೇಡಿ. ನಿಮ್ಮ ಕೈಲಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸಗಳನ್ನ ನೀವು ಮಾಡಬೇಕು ಅಂತಕ್ಕಂಥದ್ದು, ಮಾಡಿ ಶ್ರೇಯಸ್ಸನ್ನ ಪಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇಲ್ಲಿ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು ಸಕಲ ಸನ್ಮಂಗಲವನ್ನ ದಯಪಾಲಿಸಲಿ ಅಂತಕ್ಕಂಥ ಮಾತನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶಿವಂ ಭೂಯ. ವೇದಿಕೆ ಮುಂಭಾಗ ಇರುವ ನನ್ನ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಬಂಧು ಮಿತ್ರರೇ, ಈ ದಿನ ಪಂಚಭೂತೇಶ್ವರ ಸುಕ್ಷೇತ್ರ ಆಮಂತ್ರಿಸಿದ್ರು. ಕಾರಣ ಏನಂದ್ರೆ 10 ವರ್ಷ ಪೂರೈಸಿರುವುದರಿಂದ ಈ ದಿನ ನನ್ನನ್ನ ಸನ್ಮಾನಿತಳಾಗಿ ಆಮಂತ್ರಿಸಿರುವುದು ಒಂದು ಖುಷಿಯ ಸಂಗತಿ. ಬಂಧುಗಳೇ, ನಾನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ರುದ್ರಮುನಿ ಸ್ವಾಮಿಗಳು ನನ್ನನ್ನು ಆಯ್ಕೆ ಮಾಡಿದಾಗ ತುಂಬಾ ಖುಷಿ ಪಟ್ಟೆ. ರಾಜ್ಯದಿಂದ ಹಲವಾರು ಪ್ರಶಸ್ತಿಗಳನ್ನ ಬಾಚಿದ್ದೇನೆ. ಸರ್ಕಾರದ ವತಿಯಿಂದನೂ ಕೂಡ ಗುರುತಿಸಿ ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿರುವಾಗ ನನಗೆ ಕೊಟ್ಟು, ಬೆಳ್ಳಿ ಕಿರೀಟವನ್ನ ಕೊಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿ ಪುರಸ್ಕೃತಳು ಅಂತ ಹೇಳಿ ಸನ್ಮಾನಿಸಿದ್ರು. ಅದು ಪ್ಯಾಲೇಸ್ ಅಲ್ಲಿ ಇದೇ ತರ ಜನ ಸಮೂಹ ಸಾಗರವೇ ಹರಿದು ಬಂದಿತ್ತು. ಆದರೆ ಒಂದು ಖುಷಿಯ ಸಂಗತಿ ನಾನು ಈ ವೇದಿಕೆ ಮೇಲೆ ಹಂಚ್ಕೊಳ್ಳೇಬೇಕು. ಅಲ್ಲಿ ಅರಮನೆ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಸಾವಿರಾರು ಜನದ ಸಮ್ಮುಖದಲ್ಲಿ ತಗೊಂಡಿರ್ಬೋದು. ಆದರೆ ಒಂದು ರಹಸ್ಯವನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ತಂದೆ ಮಂಡ್ಯ ಜಿಲ್ಲೆ ಕೇರ್ಪೇಟೆ ಇದೇ ಕೊರಟಿಕೆರೆ ಗ್ರಾಮದ ಮಗನಾಗಿದ್ದಾನೆ. ಅವರ ಮಗಳೇ ರಾಜಣ್ಣನವರ ಪುತ್ರಿ ರಜಿನಿರಾಜ್ ನಾನು. ಜೊತೆಗೆ ಅಲ್ಲಿ ಪ್ರಶಸ್ತಿ ತಗೊಂಡಿರ್ಬೋದು. ನನ್ನ ತಂದೆಯ ನೆಲದ ಮಣ್ಣಿನಲ್ಲಿ ನಾ ತಗೋತಾ ಇದ್ದೀನಲ್ಲ, ಅದು ಒಂದು ನನಗೆ ಹೆಮ್ಮೆಯ ವಿಚಾರ. ವೇದಿಕೆ ಮುಂಭಾಗ ನನ್ನ ಚಿಕ್ಕಮ್ಮ ಕೂತಿದ್ದಾರೆ, ನನ್ನ ತಮ್ಮನ ಹೆಂಡತಿ ಕೂತಿದ್ದಾರೆ, ನನ್ನ ಅಣ್ಣ ದಿನೇಶ್ ಇದ್ದಾನೆ, ನನ್ನ ಸೋದರತೆ ಆದ ಶಿವರತ್ನ ಇದ್ದಾರೆ, ದೊರೆಸ್ವಾಮಿ ಹಿರಿಯ ವಕೀಲರಿದ್ದಾರೆ, ನನ್ನ ಆಪ್ತ ಬಂಧು ಮಿತ್ರರು ನನ್ನ ಜೊತೆ ಬಂದಿದ್ದಾರೆ ಈ ದಿನ. ಆದ್ರೆ ಅಲ್ಲಿ ಖುಷಿ ಕೊಟ್ಟಂತದ್ದು ನನಗೆ ಸಿಗ್ಲಿಲ್ಲ. ಆದ್ರೆ ನನ್ನ ತಂದೆಯ ಮಣ್ಣಿನ ನೆಲದಲ್ಲಿ ನಾ ತಗೋತಾ ಇದ್ದೀನಲ್ಲ, ಆ ಪ್ರಶಸ್ತಿ ತಗೋತಾ ಇರೋದು ಪಂಚಭೂತೇಶ್ವರ ಸ್ವಾಮಿಗಳಿಗೆ ನಾನು ಅರ್ಪಿಸ್ತೀನಿ. ಚಿರಋಣಿಯಾಗಿರ್ತೀನಿ. ಈ ಮಠದ ಪರವಾಗಿ ನಾನು ಕೂಡ ಒಬ್ಬಳಾಗಿ ಈ ಸುಕ್ಷೇತ್ರಕ್ಕೆ ನಾನು ಯಾವಾಗ್ಲೂ ಕೂಡ ನನ್ನ ಒಂದು ಸೇವೆಯನ್ನ ಕಲ್ಪಿಸ್ಕೊಡ್ತೀನಿ, ಖುಷಿ ಪಡ್ತೀನಿ. ಪ್ರತಿ ವರ್ಷ ಇದೇ ತರ ಈ ಸುಕ್ಷೇತ್ರ ಅಗಾಧವಾಗಿ ಬೆಳಿಲಿ. ಬಂಧುಗಳೇ, ರಾಜ್ಯಾದ್ಯಂತ ನಾನು ಮಹಿಳೆಯರ ಮಕ್ಕಳ ಪರವಾಗಿ ಧ್ವನಿ ಕೊಟ್ಟು ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಪ್ರಕರಣವನ್ನ ಕೋರ್ಟ್ ಮೆಟ್ಲು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ತೇನೆ. 40 ಪ್ರಕರಣದಲ್ಲಿ ನಾನು ಭಾಗವಹಿಸಿದ್ದೇನೆ, ಭಾಗಿನೂ ಕೂಡ ಆಗಿದ್ದೇನೆ. ಕೆಲವೊಂದು ಪ್ರಕರಣದಲ್ಲಿ ಧಮಕಿ ಹಾಕವರಿದ್ದಾರೆ, ಆಸಿಡ್ ದಾಳಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಮರ್ಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ.
ಯಾವುದೂ ಕುಗ್ಗದೆ ಜಗ್ಗದೆ ಧ್ವನಿ ಕೊಡ್ತಾ ಬಂದಿದ್ದೀನಿ ಬಂಧುಗಳೇ. ನನಗೆ ಖುಷಿ ವಿಚಾರ ಇನ್ನೊಂದು ಹಂಚ್ಕೊಳಕ್ ಇಷ್ಟಪಡ್ತೀನಿ. ನನ್ನ ಪಕ್ಕ ಎಡಭಾಗದಲ್ಲಿ ಕೂತಿರೋರು ರಾಜಣ್ಣ, ಅವರ ಜೊತೆ ನಾನು ಈ ವೇದಿಕೆನ ಈ ಸಂಭ್ರಮವನ್ನ ಆಚರಿಸ್ಕೊಳ್ತಾ ಇದ್ದೀನಿ ಅಂದ್ರೆ ಹೆಮ್ಮೆಯ ವಿಚಾರ. ಅವರು ನನ್ನ ಮದ್ದೂರು ತಾಲೂಕಿನ ಮಣ್ಣಿನ ಮಗ, ಅವರು ಪದ್ಮಶ್ರೀ ಪುರಸ್ಕೃತರು. ಅವರ ಜೊತೆ ನಾನು ಈ ದಿನ ಈ ವೇದಿಕೆನ ಅಲಂಕರಿಸಿ ಅವರ ಜೊತೆ ಒಂದು ಪ್ರಶಸ್ತಿನ ತಗೋತಾ ಇದ್ದೀನಿ ಅಂದ್ರೆ ನನ್ನ ಭಾಗ್ಯವೇ ಸರಿ ಬಂಧುಗಳೇ. ನಿಮ್ಗೆ ಯಾವುದೇ ಒಂದು ದೌರ್ಜನ್ಯ ಕೇಸಿನ ವಿಚಾರ ಇರಲಿ, ಠಾಣೆಯಲ್ಲಿ ಪೊಲೀಸ್ ಅವರು ವಿಳಂಬ ಮಾಡದ ಪ್ರಕರಣಗಳೇ ಇರಲಿ, ಅತ್ತೆ ಸೊಸೆ ಇರ್ಬೋದು, ದಂಪತಿಗಳ ಕಲ ಇರ್ಬೋದು, ಆಸ್ತಿ ವಿಚಾರ ಇರ್ಬೋದು, ಯಾವುದೇ ಒಂದು ಕೇಸಿನ ಬಂದಾಗ ನನಗೆ ಕರೆ ಮಾಡಿ 24x7 ಮಧ್ಯರಾತ್ರಿ ಅನ್ನೋದೇನೆ ಆ ಕ್ಷಣ ಆ ಮಹಿಳೆಗೆ ಏನೇ ದೌರ್ಜನ್ಯ ಆದ್ರೂ ರಾಜ್ಯದಲ್ಲಿ ನಾನು ಅಲ್ಲಿರ್ತೀನಿ. ಕೆಲವೊಂದು ಠಾಣೆಗಳಲ್ಲಿ ಪೊಲೀಸ್ನವರು ಕೇಸನ್ನ ತಗೊಳ್ಳೋದು ವಿಳಂಬ ಮಾಡ್ತಾರೆ, ಒತ್ತಡ ಇರ್ತಾರೆ, ಅಂತರ ಪ್ರಕರಣಗಳನ್ನ ನಾನು ಬಿಡುದಿಲ್ಲ. ಮೇಲ್ಮಟ್ಟದಿಂದ ಹೋಗಿ ನಾನು ಮಾಡ್ತಿರ್ತೀನಿ. ಇದು ಸ್ವಾಮಿಗಳು ಗೊತ್ತು. ಈ ಸ್ವಾಮಿಗಳು ನನಗೆ ಸಣ್ಣ ಇದರಲ್ಲಿ ಪರಿಚಯ ಆಗ್ತಾರೆ. ಒಂದು ಗ್ರೂಪಿನಲ್ಲಿ ನಾನು ಹೀಗೆ ಮಹಿಳಾ ದೌರ್ಜನ್ಯ ಕೇಸಿನ ವಿಚಾರವನ್ನ ಹಾಕಿದಾಗ ಅವರು ಖುಷಿ ಪಡ್ತಾರೆ. ನೀವು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀರಾ, ಯಾವ ಜಿಲ್ಲೆಯವರು ಅಂತ ಒಂದ್ ದಿವಸ ಕರೆ ಮಾಡ್ತಾರೆ. ಅಲ್ಲಿಂದ ಅವರ ನಮ್ಮ ಬಾಂಧವ್ಯ ಹೀಗೆ ಒಗ್ಗೂಡ್ತಾ ಇಲ್ಲಿ ತನಕ ಈ ವೇದಿಕೆ ಮೇಲೆ ಕರ್ಕೊಂಡು ಬರೋ ತನಕ ಕೂತಿದೆ ಅಂದ್ರೆ ಅವರಿಗೆ ನಾನು ಧನ್ಯವಾದನ ಅರ್ಪಿಸ್ತೀನಿ, ರುದ್ರಮುನಿ ಸ್ವಾಮಿಗಳಿಗೆ. ಈ ಸುಕ್ಷೇತ್ರಕ್ಕೆ ಇನ್ನೂ ಅಗಾಧವಾದ ಬೆಳಿಲಿ. ನಂದು ಕೂಡ ಈ ಸುಕ್ಷೇತ್ರಕ್ಕೆ ನಾನು ಪ್ರತಿ ವರ್ಷ ನಾನು ನನ್ನ ದೇಣಿಗೆನ ನನ್ನ ಕೈಲಾಗುತ್ತನ್ನ ಅಲ್ಲಿನೂ ಸೇವೆಯನ್ನ ನನ್ನ ತಂದೆ ಹೆಸರಲ್ಲಿ ಮಾಡ್ತೀನಿ ಅಂತ ಹೇಳಿ ಈ ವೇದಿಕೆಯಲ್ಲಿ ಗಟ್ಟಿ ಧ್ವನಿದಿಂದ ಹೇಳ್ತೀನಿ ಬಂಧುಗಳೇ. ಇಷ್ಟು ಹೇಳಿ ನನಗೆ ಈ ಅವಕಾಶ ಕೊಟ್ಟಂತ ನನ್ನ ಬಂಧು ಮಿತ್ರರು ಮತ್ತೆ ಮಾಧ್ಯಮ ಮಿತ್ರರು ಮತ್ತೆ ನಮ್ಮ ನೀಲ್ಕಂಠ ಸರು, ನನ್ನ ತಮ್ಮ KR ಪೇಟೆ ನಮ್ಮ ಮಾಧ್ಯಮ ಮಿತ್ರ, ಇವರೆಲ್ಲ ನನಗೆ ಸಹಕರಿಸ್ತಾ ಇರ್ತಾರೆ. ಯಾವುದೇ ಒಂದು ಮಹಿಳಾ ಕೇಸಿನ ವಿಚಾರ ಬಂದಾಗ ಮೇಡಮ್ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ನೀವು ಈ ಫೋನ್ ನಂಬರ್ನ ತಗೊಂಡು ನೀವು ಖಂಡಿತ ನ್ಯಾಯ ಕೊಡ್ತೀರಿ ಅಂತ ಹೇಳಿ ನನ್ನ ಸಂಪರ್ಕಕ್ಕೆ ಬೆಳಿಗ್ಗೆ ತಾನೇ ನನ್ನ ಸಹೋದರ ಫೋನ್ ಮಾಡಿ ಹೇಳಿದ್ರು. ಯಾವುದೇ ಕೇಸ್ ವಿಚಾರ ಇರ್ಬೋದು, ಅಂಜದೆ ಅಳ್ಕದೆ ನನಗೆ ಕರೆ ಮಾಡಿ, ಸ್ವಾಮಿಗಳ ಹತ್ರ ನನ್ನ ನಂಬರ್ ಇರುತ್ತೆ, ತಾವು ತಗೊಂಡು ನನಗೆ ಕರೆ ಮಾಡ್ಬೋದು. ಧನ್ಯವಾದ.